ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಇವತ್ತು ವಿಧಾನಸಭೆ ಅಧಿವೇಶನದಲ್ಲಿ ಮಾಜಿ ಸಿಎಂಗಳ ನಡುವೆ ವಾರ್ ನಡೆಯಿತು, ಮಾತಿನ ಯುದ್ಧ ನಡೆಯಿತು. ವಿಧಾನಸಭೆ ಅಧಿವೇಶನದಲ್ಲಿ ಬಿಎಸ್ವೈ ವರ್ಸಸ್ ಸಿದ್ದು ವಾಕ್ಸಮರ ಆಗಿತ್ತು. ಪಂಚರಾಜ್ಯಗಳ ಫಲಿತಾಂಶದ ಬಗ್ಗೆ ಚರ್ಚೆ ಕಾವೇರಿದಂತ ಟೈಮ್ನಲ್ಲಿ ಕಾಂಗ್ರೆಸ್ ಧೂಳೀಪಟವಾಗಿದೆ ಅಂತ ಬಿಎಸ್ವೈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಸದನದ ಒಳಗೆ. ದೇಶದಲ್ಲಿ ಕಾಂಗ್ರೆಸ್ಗೆ ನಾಯಕತ್ವವೇ ಇಲ್ಲ ಅಂತ ಬಿಎಸ್ವೈ ಹೇಳಿದ್ರು. ಕರ್ನಾಟಕದಲ್ಲೂ ಧೂಳೀಪಟವಾಗಲಿದೆ ಅಂತ ಸಿದ್ದರಾಮಯ್ಯ ಹೆಸರನ್ನ ಹೇಳಿನೇ ಬಿಎಸ್ ಯಡಿಯೂರಪ್ಪ ಟಾಂಗ್ ಕೊಟ್ರು. ನೀವು ಅಧಿಕಾರವಿದ್ದ ಕಡೆ ಮಾತ್ರ ಗೆದ್ದಿದ್ದೀರಿ, ಬೇರೆ ಕಡೆ ಎಲ್ಲೂ ನಿಮ್ಮ ಶಕ್ತಿ ತೋರಿಸಿಲ್ಲ, ಕಾಂಗ್ರೆಸ್ ಮುಕ್ತ ಭಾರತ ಸಾಧ್ಯ ಇಲ್ಲ ಅಂತ ಸಿದ್ದರಾಮಯ್ಯ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಹುಶಃ ನಾವೇನು ಹೇಳ್ತಾ ಇದ್ದೇವೆ, ಕಾಂಗ್ರೆಸ್ ಮುಕ್ತ ಕರ್ನಾಟಕ, ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು, ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅಂತ ಹೇಳಿದ್ದೇವೆ. ಅದೇ ರೀತಿ ಕರ್ನಾಟಕದಲ್ಲೂ ಸಹ ಕಾಂಗ್ರೆಸ್ ಮುಕ್ತ ಒಂದು BJPಯ ಸರ್ಕಾರವನ್ನು ತರೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ ನನಗಿದೆ. ಬಹುಶಃ ಈ ಅಧಿವೇಶನ ಮುಗಿದ ಮೇಲೆ ರಾಜ್ಯದ ಉದ್ದಗಲಕ್ಕೆ ಹೋಗಿ ಬಸವರಾಜ ಬೊಮ್ಮಾಯಿಯವರ ಒಂದು ಆಯವ್ಯಯವನ್ನು, ಅವರು ಕೊಟ್ಟಿರುವಂಥ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನ, ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಿರೋ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿ ಅದರ ಮೂಲಕ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ 135, 140 ಸೀಟನ್ನು ಗೆದ್ದು ಕರ್ನಾಟಕ ರಾಜ್ಯದಲ್ಲಿ BJPಯನ್ನು ಅಧಿಕಾರಕ್ಕೆ ತರೋಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೇವೆ. ಅದಕ್ಕೆ 100ಕ್ಕೆ 100 ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಕೊನೆಗೆ ಇನ್ನೊಂದು ಮಾತನ್ನು ಹೇಳಕ್ಕೆ ಹೇಳ್ತೇನೆ ಸಿದ್ದರಾಮಣ್ಣವ್ರಿಗೆ, ನೀವೇನು ಅಧಿಕಾರಕ್ಕೆ ಬಂದೇ ಬಿಟ್ಟಿದ್ದೇವೆ ಅನ್ನೋ ಭ್ರಮೆನಲ್ಲಿ ತಾವಿದ್ದೀರಾ, ಖಂಡಿತ ಅದು ಸಾಧ್ಯ ಇಲ್ಲ ಅನ್ನೋಂಥದ್ದು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿರುವಂಥದ್ದು ಎಲ್ಲ ಕಡೆ ನೀವು ನೋಡಿದ್ದೀರಾ. ಬಹುಶಃ ಕಾಂಗ್ರೆಸ್ಗೆ ಒಂದು ನಾಯಕತ್ವನೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಬಂದಿರುವಂಥದ್ದು ಸಹ ತಾವು ಕಂಡಿದ್ದೀರಾ. ರಾಜ್ಯದ ಜನತೆ ತೀರ್ಮಾನ ಮಾಡಿದ್ದಾರೆ, ಕಾಂಗ್ರೆಸ್ ಮುಕ್ತ ಕರ್ನಾಟಕ, ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅನ್ನುವಂಥದ್ದು. ಅದು ನಿಶ್ಚಿತವಾಗಿ ಯಶಸ್ವಿ ಆಗ್ತೇವೆ ಅದರಲ್ಲಿ ಅನ್ನೋದನ್ನು ಬರೋ ಚುನಾವಣೆಯಲ್ಲಿ ತಾವೇ ನೋಡೋರಿದ್ದೀರಾ. ಬಹುಶಃ ಶಾಶ್ವತವಾಗಿ ಮತ್ತೊಮ್ಮೆ ವಿರೋಧ ಪಕ್ಷದಲ್ಲಿ ಕುಂತ್ಕೊಳ್ಳೋದು ಅನಿವಾರ್ಯ ಆಗುತ್ತೆ ಅನ್ನೋ ಮಾತನ್ನು ಹಿಂದೇನೂ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ, ಮತ್ತೆ ಹೇಳ್ತೇನೆ. ನೀವು ವಿರೋಧ ಪಕ್ಷದಲ್ಲಿ ಮುಕ್ತಗೊಳಿಸ್ಬಿಟ್ರು, ಅವ್ರನ್ನ ಬೇಕಾಗಿರಲಿಲ್ಲ, ಮುಕ್ತಗೊಳಿಸ್ಬಿಟ್ರು. ಬಹುಶಃ ಅದರಿಂದ ನೋವಿನಿಂದ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಆ ನೋವಿನಿಂದ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಅವ್ರು ರಾಜೀನಾಮೆ ಕೊಟ್ಟಾಗ ಕಣ್ಣೀರಲ್ಲಿ ನೀರು ಬಂದ್ಬಿಡ್ತು. ಸುಮ್ಮನೆ ಬರ್ತದೆ ಕಣ್ಣೀರು, ನೀರು ನೋವಿನಿಂದ ಹೇಳಿದ್ದಾರೆ, ಹೇಳ್ಕೊಳ್ಳಿ. ಆದರೆ ನಾನು ರಾಜ್ಯನೆಲ್ಲ ಪ್ರವಾಸ ಮಾಡ್ತೀನಿ, ಪ್ರವಾಸ ಮಾಡಿ ಮತ್ತೆ 135, 130 ಇದನ್ನ 2018ರಲ್ಲೂ ಹೇಳಿದ್ರು. 150 ಸೀಟು ನಮ್ಮ ಗುರಿ, ಅದು ಗೆದ್ದದ್ದು 104. ನಿಮ್ಗೆ ಆಶೀರ್ವಾದ ಕೊಡಲಿಲ್ಲ ಜನ, ರಾಜ್ಯದ ಜನ ಆಶೀರ್ವಾದ ಕೊಡಲಿಲ್ಲ. ವಾಜಪೇಯಿ ಅವರು ಇಂಡಿಯಾ ಈ ಶೈನಿಂಗ್ ಅಂತಂದ್ರು, ಅವ್ರು ಮತ್ತೆ 2ನೇ ಸಾರಿ ಬರಕ್ ಆಗ್ಲಿಲ್ಲ. ನೀವು ಪಾಪ ಬಹಳ ಭ್ರಮೆನಲ್ಲಿ ಇದ್ಕೊಂಡು ಮುಂದಿನ ಸಾರಿ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ಪ್ರವಾಸ ಮಾಡ್ತೀವಿ, 135 ಸೀಟ್ಗಳು ಗೆಲ್ತೀವಿ ಅಂತ ಇದಿರಲ್ಲ. ಈಗ ಇತ್ತೀಚೆಗೆ ನೀವು ಜನಗಳ ಹತ್ರಕ್ಕೆ ಹೋಗಿಲ್ಲ ಅನ್ನೋಕೆ ಕಾಣಿಸುತ್ತೆ ಯಡಿಯೂರಪ್ಪನವ್ರೆ. ಇದಾದ್ಮೇಲೆ ನಿಮ್ಮ ಸರ್ಕಾರ ಬಂದ್ಮೇಲೆ ಅನೇಕ ಬೈ ಎಲೆಕ್ಷನ್ಗಳಾಗಿದ್ದಾವೆ, ಲೋಕಲ್ ಬಾಡೀಸ್ ಎಲೆಕ್ಷನ್ ಆಗಿದ್ದಾವೆ, ಪಂಚಾಯತಿ ಎಲೆಕ್ಷನ್ಗಳಾಗಿದ್ದಾವೆ. ಅಲ್ಲಿ ನಿಮ್ಮ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನು ಗೊತ್ತಾಗಿರ್ಬೇಕಲ್ಲ ನಿಮಗೆ, ನೀವು ಯಾವ ಪ್ಲೇಸ್ನಲ್ಲಿದ್ದೀರಿ ಅಂತ. ಅಲ್ಲಿ ಕಾಂಗ್ರೆಸ್ 1ನೇ ಪ್ಲೇಸು, ನೀವು 2ನೇ ಪ್ಲೇಸ್ನಲ್ಲಿರೋದು, JDS 3ನೇ ಪ್ಲೇಸ್ನಲ್ಲಿರೋದು. ಜನ ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ನಿಮ್ಮನ್ನು ಹೊರಕ್ಕೆ ಹಾಕ್ಬೇಕು ಅಂತ. ಯಡಿಯೂರಪ್ಪನವ್ರನ್ನ ಹೊರಕ್ಕೆ ಹಾಕ್ದಾಗಲೇ ನಿಮ್ಮನ್ನು ಭಾರತೀಯ ಜನತಾ ಪಕ್ಷ ಹೊರಕ್ಕೆ ಹಾಕ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ಯಡಿಯೂರಪ್ಪನವ್ರೆ. ನೀವು ನಿಮಗೆ ಬಂದು ಹೇಳಿದ್ರು ಕೂಡ ನೀವು ಅದನ್ನ ಗೊತ್ತಿದ್ದು ಈ ತರ ಹೇಳ್ತಾ ಇದ್ದೀರಲ್ಲ, ಯಾಕೆ? ಇವರ ಸೀನಿಯರ್ ಲೀಡರ್, ಕೇಳೋಣ, ಅವ್ರ ಹತ್ರ ಕೇಳ್ಬಿಡೋಣ. ಅವ್ರಿಗೆ ಕೇಳೋದೇನು, ಈಗೆಲ್ಲ ಅವ್ರೇನೋ ಹೇಳ್ತೀನಿ. 4 ರಾಜ್ಯಗಳಲ್ಲಿ ನೀವು ಎಲ್ಲರ ಅಧಿಕಾರದಲ್ಲಿ ಇದ್ರಿ, ಅಲ್ಲಿ ಬಂದಿದ್ದೀರಿ ಅಷ್ಟೇ. ಮತ್ತೆ ಪಂಜಾಬ್ನಲ್ಲಿ ಎಷ್ಟು ಸೀಟ್ ಗೆದ್ದಿದ್ದೀರಿ? 2. ಅದರಿಂದ ಇವರು ಬೇರೆ ಕಡೆ ಇವ್ರ ಶಕ್ತಿ ಏನ್ ಪ್ರದರ್ಶನ ಆಗಿಲ್ಲ. ನಾವು ಅಧಿಕಾರದಲ್ಲಿದ್ದ ಪಂಜಾಬ್ನಲ್ಲಿ ನಮ್ಮ ತಪ್ಪಿನಿಂದ ಅಧಿಕಾರ ಕಳ್ಕೊಂಡಿದ್ದೀವಿ, ಜನರು ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಒಪ್ಕೊಂಡಿದ್ದೀವಿ. ಆದ್ರೆ ಕರ್ನಾಟಕದ ರಾಜಕಾರಣ ಬೇರೆ, ಉತ್ತರ ಪ್ರದೇಶದ ರಾಜಕಾರಣ ಬೇರೆ, ಮಣಿಪುರದದ್ದು ಬೇರೆ, ಉತ್ತರಾಖಂಡದದ್ದು ಬೇರೆ, ಪಂಜಾಬ್ನದ್ದು ಬೇರೆ, ಇಲ್ಲಿ ಬೇರೆ ತರ ಇದೆ. ಇಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ ಯಡಿಯೂರಪ್ಪನವರೇ,
ಬಿಜೆಪಿಯನ್ನ ಹೊರಕ್ಕೆ ಹಾಕ್ಬೇಕು, ಸೋಲಿಸ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಕೇಳ್ಬಿಡೋಣ. ಅದರಿಂದ ನಾವು ಭ್ರಮೆನಲ್ಲಿಲ್ಲ, ಜನರ ನಾಡಿ ಮಿಡ್ತ ನೋಡಿ ಇದನ್ನ ಹೇಳ್ತಾ ಇದ್ದೀವಿ. ಜನರ ನಾಡಿ ಮಿಡ್ತ ಹೆಂಗಿದೆಯಪ್ಪ ಅಂತಂದ್ರೆ ಬಿಜೆಪಿಯನ್ನ ಸೋಲಿಸಿ ಕಾಂಗ್ರೆಸ್ಗೆ ಮತ್ತೆ ಅಧಿಕಾರ ಕೊಡಬೇಕು ಅಂತಕ್ಕಂಥದ್ದು ನಾಡಿ. ಕಾಂಗ್ರೆಸ್ ಕೇವಲ ಪ್ರತಿಪಕ್ಷಕ್ಕೆ ಸೀಮಿತ ಆಗುತ್ತೆ ಅಂತ ಬಿಎಸ್ವೈ ಹೇಳಿದ್ರು. ಇದಕ್ಕೆ ತಿರುಗೇಟು ನೀಡಿದಂತ ಸಿದ್ದರಾಮಯ್ಯ ಜನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರು. ದೇಶದ ಜನತೆಗೆ ಗೊತ್ತು, ರಾಜ್ಯದ ಜನತೆಗೆ ಗೊತ್ತು. ನಾನೇ ವಾಲಂಟಿಯರ್ ಆಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಸವರಾಜ ಬೊಮ್ಮಾಯಿಯವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ನಾನು ಇಷ್ಟೇ ಸಿದ್ದರಾಮಯ್ಯನವ್ರಿಗೆ ಹೇಳಕ್ಕೆ ಇಚ್ಛೆ ಪಡುವಂಥದ್ದು, ನೀವು ಭ್ರಮೆನಲ್ಲಿದ್ದೀರಾ. ಬಸವರಾಜ ಬೊಮ್ಮಾಯಿಯವರು ಮಂಡನೆ ಮಾಡಿರುವಂಥ ಬಡ್ಜೆಟನ್ನು ಕೈಗೆ ಹಿಡ್ಕೊಂಡು ರಾಜ್ಯದಲ್ಲಿ ನಾವು ಓಡಾಟ ಮಾಡ್ತೇವೆ. ನೀವು ಬನ್ನಿ, ದಯಮಾಡಿ ನೀವು ಬರಲೇಬೇಕಲ್ಲ, ಬರಲೇಬೇಕು. ನೀವೆಲ್ಲ ಕಡೆ ನೀವು ಪ್ರವಾಸ ಮಾಡಿ, ನಾನು ಪ್ರವಾಸ ಮಾಡ್ತೇನೆ, ನಮ್ಮೆಲ್ಲ ಮುಖಂಡರು ಒಟ್ಟಾಗಿ ನಾವು ಪ್ರವಾಸ ಮಾಡ್ತೇವೆ. ಮೊನ್ನೆ ನಡೆದಂಥ ಚುನಾವಣೆ, ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಫಲಿತಾಂಶ ನೋಡಿದಾಗ ಕಾಂಗ್ರೆಸ್ಸು ಧೂಳಿಪಟಾಗಿ ನಿಮಗೆ ಯಾರು ನಾಯಕರೇ ಇಲ್ಲ ದೇಶದಲ್ಲಿ ಅನ್ನುವಂಥ ದುಸ್ಥಿತಿಗೆ ಬಂದು ತಲುಪಿರೋದು ಜಗತ್ತಿಗೆ ಗೊತ್ತಿರುವಂಥ ಸಂಗತಿ. ಅಲ್ಲ, UP ನೋಡಿ ಇಲ್ಲಿ ಜನತೆ ಓಟ್ ಕೊಡುದಿಲ್ಲ. ಇಲ್ಲಿ ಜನರಿಗೆ ನೀವೇನು ಕೆಲಸ ಮಾಡ್ತೀರಿ ಅದನ್ನ ನೋಡಿ ಕರ್ನಾಟಕ ಜನತೆ ಕೊಡ್ತಾರೆ. ನೀವು ಯಾವ ಕೆಲಸ ಮಾಡಲಿಲ್ಲ. ಈಗ ನಾನು ಆ ಭಾಗದಲ್ಲಿ ಕುಂತ್ಕೊಂಡು ನೀವು ಹೇಳಬೇಕಾದ ಮಾತನ್ನು ಹೇಳಲೇಬೇಕು, ಅದು ನಿಮ್ಮ ಕರ್ತವ್ಯ. ಆದರೆ ನಾನು ನಿಮ್ಗೆ ಹೇಳ್ತಿರೋದು ಇಷ್ಟೇನೆ ಸಿದ್ದರಾಮಣ್ಣ, ಇಷ್ಟೇ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡುವಂಥದ್ದು. ನನಗೆ ನಿಮ್ಮ ಬಗ್ಗೆ ದುಃಖ ಆಗ್ತಿರೋದು, ನೋವಾಗ್ತಿರೋ ಸಂಗತಿ ಏನು ಅಂತ ಹೇಳಿದ್ರೆ, ಇನ್ನೊಮ್ಮೆ ಮುಂದಿನ ವಿಧಾನಸಭಾ ಚುನಾವಣೆ ಆದಮೇಲೆ ವಿರೋಧ ಪಕ್ಷದಲ್ಲಿ ನೀವು ಕುಂತ್ಕೊಂಡ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲೂ ಧೂಳಿಪಟ ಆಗುತ್ತಲ್ಲ ಅನ್ನೋ ನೋವು ನನಗಿದೆ, ನಿಮಗಿದೆಯಲ್ಲೋ ಗೊತ್ತಿಲ್ಲ. ಆದ್ದರಿಂದ ನನಗೆ ಭರವಸೆ ಇದೆ, ಬೊಮ್ಮಾಯಿಯವರು ಕೊಟ್ಟಿರುವಂಥ ಕಾರ್ಯಕ್ರಮಗಳನ್ನು ಹಿಡ್ಕೊಂಡು ರಾಜ್ಯದ ಉದ್ದಗಲಿಗೆ ಪ್ರವಾಸ ಮಾಡಿ ಅದರ ಆಧಾರದ ಮೇಲೆನೆ ಮತ್ತೊಮ್ಮೆ ಕರ್ನಾಟಕದಲ್ಲಿ 135-140 ಸೀಟ್ ಗೆದ್ದು ಮುಂದಿನ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬರಗಂಥದ್ದು 100ಕ್ಕೆ 100 ಸತ್ಯ. ಈ ಬಗ್ಗೆ ನೀವು ಯಾವುದೇ ಭ್ರಮೆನಲ್ಲಿ ಇರಬೇಡಿ. ಈಗಲೇ ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಇವತ್ತು ನಾಯಕತ್ವ ಇಲ್ಲದೆ ಇರುವಂಥ ನಿಮ್ಮ ಪಕ್ಷಕ್ಕೆ ಯಾರು ನಿಮ್ಮ ನಾಯಕರು, ಯಾರು ಸ್ವಾಮಿ? ರಾಷ್ಟ್ರ ಮಟ್ಟದಲ್ಲಿ ಅಡ್ರೆಸ್ಸೇ ಇಲ್ಲ ನಿಮಗೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋವಂಥದ್ದು ಏನು, ಅವತ್ತು ನಾನು ಹೇಳಿದೆ ಒಂದು ಮಾತನ್ನು, ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋ ಮಾತನ್ನು. ಈಗ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ, ಕರ್ನಾಟಕದ ಸ್ವಲ್ಪ ಉಸಿರಾಡ್ತಾ ಇದ್ದೀರಾ. ಅದಕ್ಕೇನು ಉತ್ತರವನ್ನು ಜನ ಕೊಡೋಕೆ ಸಿದ್ಧರಾಗಿದ್ದಾರೆ. ಅಂದ್ರೆ ಇವರಿಂದ ಜನಗಳಿಗಾಗಿರೋ ನೋವಿದೆಯಲ್ಲ, ಅದನ್ನ ನೋಡಿ ನಮಗೆ ನೋವಾಗಿದೆ ಅಷ್ಟೇ. ಓಕೆ, ಈಗ ಮುಖ್ಯಮಂತ್ರಿಗಳು ನೋವು ಮಾಡಿದಾರಲ್ಲ ಇವರು. ನಿಮ್ಮ ಸರ್ಕಾರದ ವೈಫಲ್ಯಗಳು, ಜನರು ಕೊಟ್ಟಿರ್ತಕ್ಕಂಥ ತೊಂದರೆಗಳು, ಕೊಡ್ತೀನಿ, ಜನರು ಕಷ್ಟಪಡ್ತಾ ಇರ್ತಕ್ಕಂಥ ರೀತಿ, ರೈತರು, ಮಹಿಳೆಯರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಲ್ಲ ವರ್ಗದ ಜನ ಇವತ್ತು ಕಷ್ಟಪಡ್ತಾ ಇದ್ದಾರಲ್ಲ, ಆ ನೋವನ್ನು ನೋಡಿ ನಮಗ್ ನೋವಾಗ್ತಾ ಇದೆ. ಸಿದ್ದರಾಮಯ್ಯನವರು ಅದರಿಂದ ಜನ ಎಷ್ಟು ದಿನ ನಿಮ್ಮಿಂದ ನೋವು ಸಹಿಸ್ಕೊತಾರೆ? ಸಿದ್ದರಾಮಯ್ಯ ನೋವು ಸಹಿಸ್ಕೊಳ್ಳಕ್ಕಾಗ್ದೇನೆ ನಿಮ್ಮನ್ನ ಹೊರಗಾಕ್ತಾರೆ. ಮಾಧುಸ್ವಾಮಿ ಅವರು ಏನೋ ಹೇಳ್ತಿದ್ದಾರೆ, ಮಾಧುಸ್ವಾಮಿ ಅವರು ನಿಮ್ಗೆ ಕೊಡ್ತೀನಿ. ರಮೇಶ್ ಕುಮಾರ್, ನಾವು ಬಂದೇ ಬರ್ತೀವಿ, ನಾವು ಭ್ರಮೆನಲ್ಲೇನಿಲ್ಲ. ಇದು ನೈಜವಾದಂತ ಕನಸು. ಈ ಕನಸು ಜನರ ನಾಡಿ ಬಿಡದಿಂದ ಗೊತ್ತಾಗಿರ್ತಕ್ಕ.